ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರ ಬಗ್ಗೆ ಒಬ್ಬರು ಹೇಳ್ತಾರೆ ಮಹನೀಯರು, ಇವರಿಬ್ಬರಿದ್ದಾರಲ್ಲ, ಒಬ್ಬರು ಬ್ರಹ್ಮಸೂತ್ರ ಬರೆದವರು ಮತ್ತು ಇನ್ನೊಬ್ಬರು ಅದಕ್ಕೆ ಭಾಷ್ಯವನ್ನು ಬರೆದವರು, ಅಂದರೆ ವ್ಯಾಸ ಮಹರ್ಷಿಗಳು ಮತ್ತು ಶಂಕರ ಭಗವತ್ಪಾದರು. ಅವರು ಹೇಗೆ ಅಂದರೆ ವೇದಾಂತಾಬ್ಜ ಪ್ರಭಾಕರವು ಅಂತ ಅವರ ಮಾತು. ಅಂದರೆ ವೇದಾಂತ ಅನ್ನೋದೊಂದು ಕಮಲವಾದರೆ ಅಲ್ಲ, ಆದರೆ ಅಂದರೆ ದೃಷ್ಟಾಂತ ಕೊಡೋದವರು ಆ ಕಮಲಕ್ಕೆ ಸೂರ್ಯನಿದ್ದಂತೆ ಅಂತ, ಅದನ್ನು ಲೋಕಕ್ಕೆ ಪ್ರಕಟಪಡಿಸಿದಂಥವರು. ಸೂತ್ರಭಾಷ್ಯ ಪ್ರಣೇತಾರವು ವೇದಾಂತಾಬ್ಜ ಪ್ರಭಾಕರವು ಅಂತ ಸ್ತುತಿ ಮಾಡ್ತಾರೆ ಭಗವತ್ಪಾದರನ್ನು. ಇದು ಆ ಮಹನೀಯರು ಭಗವತ್ಪಾದರನ್ನು ಮತ್ತು ವ್ಯಾಸ ಮಹರ್ಷಿಗಳನ್ನ ಕಂಡ ರೀತಿ. ಹಾಗೆ ಇನ್ನೊಬ್ಬರು ಹೇಳಿದರು, ಅವರು ಜ್ಞಾನ ಭಾಸ್ಕರರು ಅಂದರು. ಮತ್ತೊಬ್ಬರು ಅಂದರು ಸಾಕಾರ ಬ್ರಹ್ಮರೂಪಂ ಅಂತ ಸ್ತುತಿ ಮಾಡ್ತಾರೆ. ಬ್ರಹ್ಮಕ್ಕೆ ಆಕಾರವಿಲ್ಲ, ನಿರ್ಗುಣ ನಿರಾಕಾರವಾದಂಥದ್ದು. ಆದರೆ ಒಂದು ವೇಳೆ ಆಕಾರವನ್ನು ನಾವೇನಾದರೂ ಮನಸ್ಸಿಗೆ ತಂದುಕೊಂಡ್ರೆ ಅದು ಸಾಕ್ಷಾತ್ ಶಂಕರ ಭಗವತ್ಪಾದರೆ ಅಂತ. ಆಮೇಲೆ ಮಧುಸೂದನ ಸರಸ್ವತಿಗಳೊಂದು ಮಾತು ಹೇಳಿದರು. ಅವರು ಹೇಳಿದರು ಅದ್ಭುತ ಶಂಕರಾಯ ಅಂತ. ನಮಸ್ತಸ್ಮೈ ಭಗವತೆ ಅದ್ಭುತ ಶಂಕರಾಯ, ಇದು ಅವರು ಮಾಡಿದ ಸ್ತುತಿ. ಅವರು ಭಗವತ್ಪಾದನ ಅದ್ಭುತ ಶಂಕರರಾಯ ಕಂಡರು. ಇನ್ನೊಬ್ಬರು ಕಲ್ಪತರು ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾಮತೀಕಾರರು ಅವರ ವ್ಯಾಖ್ಯಾನವನ್ನು ಮಾಡಿದರು. ಅದಕ್ಕೆ ಇನ್ನೊಬ್ಬರು ಕಲ್ಪತರು ಅಂತ ವ್ಯಾಖ್ಯಾನ ಮಾಡಿದರು. ಅವರನ್ನು ಅಮಲಾನಂದರು ಅಂತ ಕರೀತಾರೆ. ಅವರೇನು ಹೇಳ್ತಾರೆ ಅಂದರೆ, ನಮಾಮಿ ಭಗವತ್ಪಾದಂ ಪರಹಂಸ ಧುರಂಧರಂ ಅಂತಾರೆ. ಪರಮಹಂಸರಿಗೆ ಧುರಂಧರರಾಗಿರತಕ್ಕಂಥವರು ಶ್ರೀ ಶಂಕರ ಭಗವತ್ಪಾದರು. ಅವರು ಹಾಕ್ಕೊಂಡ್ರು ಶಂಕರ ಭಗವತ್ಪಾದರನ್ನು. ಆಮೇಲೆ ಸಾಕ್ಷಾತ್ ಶಿಷ್ಯರೊಬ್ಬರು ಪದ್ಮಪಾದರು, ಅವರು ಸ್ತುತಿ ಮಾಡ್ತಾ ಹೇಳಿದರು ಅವರ ಪಂಚಪಾದಿಕಾದಲ್ಲಿ, ಇದೊಂದು ಅಪೂರ್ವವಾದ ಶಂಕರ ಇದು ಅಂತ ಅವರ ಮಾತು. ಅಂದರೆ ಸಾಕ್ಷಾತ್ ಶಿವ, ಪರಶಿವ ಶಂಕರ, ಅವನಿಗೂ ಶಂಕರ ಭಗವತ್ಪಾದರಿಗೂ ಯಾವ್ಯಾವ ವಿಷಯದಲ್ಲಿ ವ್ಯತ್ಯಾಸ ಅಂತ ಒಂದೊಂದೇ ಹೇಳ್ತಾ ಕೊನೆಗೆ ಹೇಳಿದರು, ಇದೊಂದು ಅಪೂರ್ವವಾದ ಶಂಕರ ಇದು ಅಂತ ಅವರ ಮಾತು. ಇನ್ನೊಬ್ಬರು ಸಾಕ್ಷಾತ್ ಶಿಷ್ಯರು ಸುರೇಶ್ವರರು, ಅವರು ಹೇಳ್ತಾರೆ ಶಂಕರ ಭಾನವೇ ಅಂತಾರೆ. ಶಂಕರ ಅದೊಂದು ದೊಡ್ಡ ಸೂರ್ಯ, ಸಾಕ್ಷಾತ್ ಸೂರ್ಯ. ಹಾಗೆ ಕಂಡರು ಶಂಕರ ಭಗವತ್ಪಾದರನ್ನು. ಸದಾಶಿವ ಬ್ರಹ್ಮೇಂದ್ರ ಅಂದರು ಭವರೋಗ ಭಿಷಗ್ವರಂ, ಈ ಸಂಸಾರವೆಂಬಂಥ ರೋಗಕ್ಕೆ ಚೆನ್ನಾಗಿ ಔಷಧಿಯನ್ನು ಹೇಗೆ ಕೊಡಬೇಕೋ ಅದೆಲ್ಲ ಸರಿಯಾಗಿ ಉಪದೇಶ ಮಾಡಿದವರು ಶಂಕರ ಭಗವತ್ಪಾದರಾದ್ದರಿಂದ ಇವರು ಶ್ರೇಷ್ಠರಾದಂಥ ಭವರೋಗ ವೈದ್ಯರು ಅಂತ ಸದಾಶಿವ ಬ್ರಹ್ಮೇಂದ್ರ ಕಂಡ್ರೆ. ಬೋಧನಿಧಿ ಅಂತ ಒಬ್ಬರು ಅವರೊಂದು ತತ್ವ ಉಪದೇಶ ಪ್ರಕರಣ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಅವರು ಹೇಳ್ತಾರೆ ಜನಮನೋಬ್ಜ ದಿವಾಕರಾಯ ಅಂತಾರವರು. ಜನರ ಒಂದು ಮನಸ್ಸು ಅನ್ನೋದು ಏನಿದೆ ಅದೊಂದು ಅಬ್ಜ ಅಂತೆ, ಅದು ಕಮಲ, ಅದಕ್ಕೆ ದಿವಾಕರಾಯ. ಎಂಥ ಮಾತು ಹೇಳಿದ್ರು ಇವರು ನೋಡೀಗ. ಹಿಂದಿನವರು ಹೇಳಿದ್ದು ಇವರು ಹೇಳಿದ್ದು ಎಲ್ಲವೂ ಕೂಡ ನಾವಿದನ್ನು ಗಮನಿಸಬೇಕು ಅಂತ ನಾನು ಭಾವಿಸ್ತೇನೆ. ಸಮಸ್ತ ಜನರ ಮನಸ್ಸನ್ನು ಅರಳಿಸಿದವರು ಭಗವತ್ಪಾದ ಶಂಕರರು. ತಮ್ಮ ಜ್ಞಾನೋಪದೇಶದಿಂದ ಅವರವರ ಅರ್ಹತೆಗೆ ತಕ್ಕಂತೆ, ಅದು ಬಹಳ ವಿಶೇಷವಾದ್ದು. ಆಮೇಲೆ ಅದೇ ವ್ಯಕ್ತಿ, ಅದೇ ಮಹನೀಯ, ಅದೇ ಶ್ಲೋಕದಲ್ಲೇ ಇನ್ನೊಂದು ಪದವನ್ನು ಹೇಳ್ತಾರೆ, ಕೃತ್ಸಾಗಮಾರ್ಥ ನಿಲಯ ಅಂತಾರೆ. ಇಡೀ ವೇದದ ಅರ್ಥ ಏನಿದೆ ಅದಕ್ಕೆ ಆಶ್ರಯ ಶಂಕರ ಭಗವತ್ಪಾದರು ಅಂತ. ಆಗಾಗ ನಾನು ಹೇಳ್ತಾ ಇರ್ತೇನೆ ಒಂದು ಶ್ಲೋಕವನ್ನು ಭಗವತ್ಪಾದರ ಬಗ್ಗೆ. ಹರಲೀಲಾವತಾರಾಯ
ಈ ಶ್ಲೋಕದಲ್ಲಿ ಅವರು ಕಂಡಿದ್ದೇನು? ಕೈವಲ್ಯ ಕರುಣಾಕಲ್ಪತರವೇ ಗುರವೇ ನಮಃ ಅಂದರು. ತತ್ವಚಂದ್ರಿಕೆ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಈ ಸ್ತುತಿಯನ್ನು ಮಾಡಿದ್ದಾರೆ. ಕೈವಲ್ಯ ಅಂದರೆ ಮೋಕ್ಷ. ಆ ಮೋಕ್ಷವನ್ನು ನಮಗೆ ನೀಡುವುದರಲ್ಲಿ ಕಲ್ಪತರುವಂತೆ ಶ್ರೀ ಶಂಕರ ಭಗವತ್ಪಾದರು ಕಲ್ಪವೃಕ್ಷ. ಆಮೇಲೆ ಇನ್ನೊಬ್ಬರಂದರು ಶಂಕರ ಭಗವತ್ಪಾದರು ಅಂದರೆ ನೀವು ಏನು ತಿಳ್ಕೊಂಡ್ರಿ? ಅವರು ಯೋಗಿ ಚಕ್ರವರ್ತಿಗಳು ಅಂದರು. ಶಂಕರ ಯೋಗಿ ಚಕ್ರವರ್ತಿ ಅಂತ ಸ್ತುತಿ ಮಾಡ್ತಾರೆ ಭಗವತ್ಪಾದರ ಬಗ್ಗೆ. ಇನ್ನು ಸದಾಶಿವ ಬ್ರಹ್ಮೇಂದ್ರರಾಗಲಿ, ಜೀವನ್ಮುಕ್ತರಾದಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳಾಗಲಿ, ಅಥವಾ ಇನ್ನು ಅನೇಕ ಮಹನೀಯರುಗಳು, ಅವರೆಲ್ಲ ಶಂಕರ ಭಗವತ್ಪಾದನ ಕಂಡ ರೀತಿಯನ್ನೇನಾದರೂ ನಾವು ನಮ್ಮ ಮನಸ್ಸಿನ ಮುಂದಕ್ಕೆ ತಂದುಕೊಂಡ್ರೆ ಏನಾಗಬಹುದು ಅಂತ ಒಂದು ಪ್ರಶ್ನೆಯನ್ನು ನಾವು ನಮಗೆ ಮಾಡಿಕೊಂಡ್ರೆ ಹೆಚ್ಚು ಸೂಕ್ತ ಅಂತ ನಾನು ಭಾವಿಸ್ತೀನಿ. ನರಸಿಂಹಭಾರತಿಗಳು, ಸಚ್ಚಿದಾನಂದ ಶಿವ ನರಸಿಂಹಭಾರತಿಗಳಂತೂ ಅನೇಕ ವಿಧವಾಗಿ ಅವರು ಭಗವತ್ಪಾದರನ್ನು ಸ್ತುತಿ ಮಾಡಿದರು. ಅದರಲ್ಲಿ ಒಂದು ಸ್ತುತಿಯಂತೂ ದ್ವಿನೇತ್ರ ಶಂಭುಸ್ತುತಿ ಅಂತ. ಅವನಿಗೆ ಮೂರು ಕಣ್ಣು, ಮುಕ್ಕಣ್ಣ ಅಂತಲೇ ಹೆಸರು. ಆದರೆ ಈ ಶಿವನಿಗಿದ್ದಾನಲ್ಲ, ಈ ಶಂಕರ ಇದ್ದಾನಲ್ಲ, ಇವನಿಗೆ ಕಣ್ಣೆರಡೇ, ಆದರೆ ಸಾಕ್ಷಾತ್ ಅವನೇ ಅಂತ ಸ್ತುತಿಯನ್ನು ಮಾಡಿದರು ಸದಾಶಿವ ಸಚ್ಚಿದಾನಂದ ಶಿವ ನರಸಿಂಹಭಾರತೀಯ ಸ್ವಾಮಿಗಳು. ನಾನು ಇದೆಲ್ಲ ಪಟ್ಟಿ ಮಾಡ್ತಾ ಹೋಗಿದ್ದು ಒಂದೇ ಅಲ್ಲ. ಪಟ್ಟಿ ಇದೇನು ಮುಗಿಯೋ ಸಮಾಚಾರ ಇಲ್ಲ, ಇದು ಅಷ್ಟು ಸುಲಭದಲ್ಲಿ ಮುಗಿಯೋ ಪಟ್ಟಿ ಅಲ್ಲ ಇದು. ಇನ್ನು ಮುಂದಕ್ಕೆ ನೀವೇ ನೋಡಿ. ಆದರೆ ಈ ಪಟ್ಟಿಯನ್ನು ನೋಡುವಾಗ ಶಂಕರರ ಸ್ತುತಿಯನ್ನು ಮಾಡಿದರು ಅಂತ ಅಷ್ಟೇ ನಮ್ಮ ಮನಸ್ಸಿಗೆ ಬರುತ್ತಾ, ಅಥವಾ ಶ್ರೀ ಶಂಕರ ಭಗವತ್ಪಾದರನ್ನವರು ಈ ರೀತಿಯಲ್ಲಿ ಕಾಣೋದಕ್ಕೆ ಶಂಕರ ಭಗವತ್ಪಾದರು ಮಾಡಿದಂತಹ ಕಾರ್ಯಕಾರಣ ಅಂತ ನಮ್ಮ ಮನಸ್ಸು ಒಪ್ಪುತ್ತಾ? ಇದು ಪ್ರಶ್ನೆ. ಈಗ ಎಲ್ಲ ಮುಖಗಳಲ್ಲಿ ಶ್ರೀ ಶಂಕರ ಭಗವತ್ಪಾದರು ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದು ಎಲ್ಲ ಸ್ತುತಿಗಳಿಂದ ನಮಗೆ ಕಂಡುಬರುತ್ತೆ, ಎದ್ದು ಕಾಣುತ್ತೆ. ಅಷ್ಟು ಮಾತ್ರವಲ್ಲ, ನಾವು ಈ ಅಭಿಯಾನ ಶಾಂಕರ ಜ್ಯೋತಿ ಪ್ರಕಾಶ ಅಭಿಯಾನದ ಸಂದರ್ಭದಲ್ಲಿ ಅಲ್ಲಲ್ಲಿ ಹೋದಾಗ ನಮಗೂ ಒಂದಷ್ಟು ಗಮನಕ್ಕೆ ಬಂತು ಆ ಭಗವತ್ಪಾದರ ಕೃಪಾ ವಿಶೇಷದಿಂದ. ಕೋಟಾದಲ್ಲಿ ಗುಡ್ಡಗಾಡು ಜನಗಳ ಮಧ್ಯೆ ಹೋಗಬೇಕು, ಅವರ ಒಂದು ಜೊತೆಗೆ ಸಾಧ್ಯ ಆದಷ್ಟು ಮಾತುಕತೆ ಆಡಬೇಕು, ಭಗವತ್ಪಾದರ ಒಂದು ಸಮಾಜಕ್ಕೆ ಏನು ಮಾಡಿದ್ದಾರೆ ಇದೆಲ್ಲ ತಿಳ್ಕೊಳ್ಬೇಕು ಅಂತಲ್ಲ. ಒಂದು 2-3 ಕಡೆ ಹೋಗಿದ್ದು. ಹಾಗೆ ಒಂದು ಕಡೆ ಹೋಗುವ ಸ್ವಲ್ಪ ರಾತ್ರಿ ಆಗಿತ್ತು. ನಾನಿದನ್ನು ರಾತ್ರಿ 9:30 ಗಂಟೆಯ ಅನುಭವದಲ್ಲಿ ಹೇಳುವಾಗ ಉಲ್ಲೇಖ ಮಾಡಿದ್ದೆ. ಒಂದು ದೇವಸ್ಥಾನ, ಅದು ಭಗವತ್ಪಾದರು ಅವರಿಗೋಸ್ಕರನೇ ವಿಶೇಷವಾಗಿ ಅಲ್ಲಿ ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನ. ಅದನ್ನು ನಾವು ನೋಡಿದ್ವು. ಅದು ಹೆಚ್ಚು ಕಮ್ಮಿ ಸೂರ್ಯಾಸ್ತ ಆಗಿ, ಇದು ರಾಜಸ್ಥಾನದ ಸೂರ್ಯಾಸ್ತ. ಹಾಗಾಗಿ ನೀವು ನಮ್ಮ ಸೂರ್ಯಾಸ್ತ ಅಂತೆಲ್ಲ ಈ ಕಡೆಯವರು ಕರ್ನಾಟಕದವರೆಲ್ಲ ಅದನ್ನು ಭಾವಿಸುವ ಎಷ್ಟು ಮಾತ್ರಕ್ಕೂ ಸರಿ ಇಲ್ಲ. ಅಲ್ಲಿ ಸೂರ್ಯಾಸ್ತ ಬಹಳ ತಡ. ಅಷ್ಟಾದರೂ ನಾವು ಹೋಗುವ ಸೂರ್ಯಾಸ್ತ ಅಂದರೆ ಸುಮಾರು 7 ಗಂಟೆ ದಾಟಿತ್ತು ಅಂತಲೇ ಹೇಳಬೇಕು. ನಾವು ಬೇಗ ಬೇಗೆಲ್ಲ ನೋಡಿದ್ವು ದೇವಸ್ಥಾನ ಎಲ್ಲ. ನಾವು ವಾಪಸ್ ಬರಬೇಕಾದ್ರೆ ನಾನು ಕಾರಲ್ಲಿ ಕೂತಾಗ ನಮ್ಮ ಶ್ರೀಧರ ಭಟ್ರು ಒಂದು ಸೋಮಸೂತ್ರ ಥರದ ಒಂದು ಇದನ್ನು ತಂದು ಕೊಟ್ಟರು ನನಗೆ. ಗುರುಗಳು ನೋಡಿದ್ದೊಂದು ವಿಶೇಷ ಅಂತಂದರು. ಏನು ವಿಶೇಷ ಅಂತ ಕೇಳಿದೆ. ಇಲ್ಲ, ಅದೊಂದು ಮಂಗ ಕಪಿ, ಅದನ್ನು ತಂದು ಇಲ್ಲಿಟ್ಟು ಸೀದಾ ಹಾಗೆ ಹೋಯಿತು, ಅಲ್ಲಿ ಮೇಲೆ ಕೂತ್ಕೊಂಡಿದೆ. ಅದರ ಕೈಯಿಂದ ಕಿತ್ತುಕೊಳ್ಳೋದಕ್ಕೆ ಬೇರೆ ಕಪಿಗಳೆಲ್ಲ ಪ್ರಯತ್ನಪಟ್ಟು ಅದು ಆಗಲಿಲ್ಲ, ಬಿಟ್ಟುಕೊಡಲಿಲ್ಲ. ಕೊನೆಗೆ ಅದನ್ನು ತಂದು ಇಲ್ಲಿ ಹೀಗೆ ನಮಗೆ ಇಟ್ಟಾಗೆ ತಂದು ಹೋಗಿ ಅಲ್ಲಿ ಹೋಗಿ ಮರದಲ್ಲಿ ಕೂತ್ಕೊಂಡಿದ್ದೆ, ನೋಡಿ ಅಲ್ಲಿ ಕೂತ್ಕೊಂಡಿದ್ದೆ, ಹಾಗೆ ಎಂತೆಲ್ಲ ತೋರಿಸಿದ್ರು. ನಾನು ಅದನ್ನೇನಷ್ಟು ಗಮನಿಸ್ಲಿಕ್ಕೆ ಹೋಗಲಿಲ್ಲ. ಆದರೆ ನಾನು ಆ ಕೊಟ್ಟಂಥ ವಸ್ತುವನ್ನು ಗಮನಿಸಿದೆ. ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ವಸ್ತು ಅವರು ತಂದು ಕೊಟ್ಟಿದ್ದು. ಇದೊಂದು ಸೋಮಸೂತ್ರ ಮತ್ತು ಇಲ್ಲಿ ಈಶ್ವರ ಲಿಂಗ ಇದೆ. ಆದರೆ ಇದೀಗ ಅಲ್ಲಿ ತುಂಡಾಗಿದೆ. ಭಾಳ ವರ್ಷಗಳು, 1400 ವರ್ಷ. ಇದು ಏನು ಅಂತ ಆಮೇಲೆ ವಿಮರ್ಶೆ ಮಾಡಿತು. ಶಾಸ್ತ್ರ ಇದೆಲ್ಲ ಇಟ್ಕೊಂಡು ವಿಮರ್ಶೆ ಮಾಡಿತು. ಇದು ಏನಿದರ ವಿಶೇಷ ಅಂತಂದರೆ, ಆ ಕೋಟಾದ ಆ ಪ್ರದೇಶದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಮಕ್ಕಳ ಸಮಾವೇಶ ಮಾಡಿದರು. ಇದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಅಲ್ಲಿಗೆ ಬಂದಂಥ ಮಕ್ಕಳ ಪೈಕಿ ಕೆಲವರು ಭಗವತ್ಪಾದರನ್ನು ನೇರ ಬಂದು ಸಂಪರ್ಕ ಮಾಡಿದರು. ಹಾಗೆ ಮಾಡುವಾಗ ಅವರ ಪೈಕಿ ಒಬ್ಬ
ವಿಶೇಷವಾಗಿ ಶಂಕರ ಭಗವತ್ಪಾದರಿಗೆ ಕೇಳಿದ, ಗುರುಗಳೇ ಅಂತಂದ. ಏನಪ್ಪ ಅಂದರು ಶಂಕರ ಭಗವತ್ಪಾದರು. ಅವ ಹೇಳಿದ, ಗುರುಗಳೇ ನೀವು ಬಹಳ ನಿಮ್ಮ ಸಾಮರ್ಥ್ಯವನ್ನು ನಮಗೆ ತೋರಿಸಿದ್ರಿ, ಬಹಳ ನಾವು ಸಂತೋಷಪಟ್ಟು ಅನುಗ್ರಹ ಮಾಡಿದ್ರಿ. ಶಂಕರ ಭಗವತ್ಪಾದರು ಸುಮ್ಮನೆ ಕೇಳ್ತಾ ಬಂದರು. ಆಮೇಲೆ ಅವ ಹೇಳಿದ, ಅಲ್ಲ ಈಗ ನಿಮ್ಮ 4 ಜನ ಪ್ರಮುಖ ಶಿಷ್ಯರಿದ್ದಾರಲ್ಲ, ಅವರು ಈ ಥರ ಎಲ್ಲ ಮಾಡ್ತಾರಾ ಅಂತ ಕೇಳೇ ಬಿಟ್ಟ ಆ ವಿದ್ಯಾರ್ಥಿ, ಆ ಹುಡುಗ. ಅಂದರೆ ಅರ್ಥ ಏನು? ಜ್ಞಾನಿಗಳು ವಿದ್ವಾಂಸರು ಭಗವತ್ಪಾದರನ್ನು ಹೇಗೆ ಕಂಡರು, ಅದೇ ಒಬ್ಬ ವಿದ್ಯಾರ್ಥಿ ಶಂಕರ ಭಗವತ್ಪಾದರನ್ನು ಹೇಗೆ ಕಂಡ ನೋಡಿ. ಅಷ್ಟು ಸಲುಗೆಯಿಂದ ಕೇಳಿದ ಭಗವತ್ಪಾದರ ಹತ್ರ, ಯಾವ ಭಯವಿಲ್ಲ, ಮುಗ್ಧವಾಗಿ ಕೇಳಿದ. ಭಗವತ್ಪಾದರು ಏನು ಮಾಡಿದರು, ಆಗ ಹಸ್ತಾಮಲಕರ ಕಡೆಗೆ ನೋಡಿ, ಹಸ್ತಾಮಲಕರ ಒಂದು ಕುರಿತಾಗಿ 2 ವಾಕ್ಯವನ್ನು ಹೇಳಿ, ನೋಡಪ್ಪ ನಿನ್ನ ಸಂದೇಹಕ್ಕೆ ನೋಡಿ ಇವರು ಹಸ್ತಾಮಲಕರು, ಅವರು ಅದನ್ನು ತೋರಿಸ್ತಾರೆ ಅಂತ ಹೇಳಿ ಅವರಿಗೆ ಒಂದು ಸಂಜ್ಞೆ ಮಾಡಿಬಿಟ್ರು ಭಗವತ್ಪಾದರು. ಆಗ ಹಸ್ತಾಮಲಕರು ಕೈ ಹೀಗೆ ಮುಂದಕ್ಕೆ ತಂದಾಗ ಇದು ಬಂದಂಥದ್ದು, ಇದು ಕೈಯಿಂದ ಮಾಡಿದ್ದಲ್ಲ, ಇದು ಮಣ್ಣಿಂದಿದು. ನಿಮಗೆ ಅಲ್ಲಿ ನೋಡೋ ಗೊತ್ತಾಗದೆ ಹೋಗ್ಬೋದು ಚಿತ್ರದಲ್ಲಿ, ಆದರೆ ಮಣ್ಣಿನ ಒಂದು ಈಶ್ವರಲಿಂಗ ಇದು, ಸೋಮಸೂತ್ರ ಇದು. ಅವರು ಕೇವಲ ಕೈ ಮುಂದಕ್ಕೆ ಮಾಡಿದಷ್ಟಕ್ಕೆ ಇದು ಬಂತಿದು. ಇದು ಪವಾಡ ಅಲ್ಲ, ಇದು ಲೀಲೆ. ಇದು ಆ ಹುಡುಗ ಬಹಳ ಮುಗ್ಧವಾಗಿ ಕೇಳಿದ. ಅಂಥ ಸಾಮರ್ಥ್ಯ ಶಿಷ್ಯರಿಗೂ ಇದೆಯೇ ಅಂತ ಕೇಳಿದ. ನೀನು ನೋಡಪ್ಪ ಅಂತ ಅವನಿಗೆ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ರು ಶ್ರೀ ಶಂಕರ ಭಗವತ್ಪಾದರು. ನಾನು ಉಲ್ಲೇಖ ಮಾಡತಕ್ಕಂಥದ್ದು ಶಂಕರ ಭಗವತ್ಪಾದರ ಒಂದು ಸನಾತನ ಧರ್ಮದ ಪುನಃ ಪ್ರತಿಷ್ಠೆಯ ಕಾರ್ಯದಲ್ಲಿ ಯಾರ ಒಂದು ಹೃದಯವನ್ನು ಹೇಗೆ ಗೆದ್ದಿದ್ದಾರೆ ಅನ್ನೋದನ್ನು ನಾವಿದೆಲ್ಲದರಿಂದ ಗಮನಿಸ್ಬೋದು. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಶಂಕರ ಭಗವತ್ಪಾದರ ಆ ಒಂದು ವ್ಯಕ್ತಿತ್ವವನ್ನು ಅವರವರ ಒಂದು ಅರ್ಹತೆಗೆ ತಕ್ಕಂತೆ ಅವರೆಲ್ಲರೂ ಕೂಡ ಕಂಡುಕೊಂಡಿದ್ದಂತೂ ಸತ್ಯ, ಅದರೇನು ಸಂದೇಹವೇ ಇಲ್ಲ. ಈ ಅಕ್ರೂರ ಕೃಷ್ಣ ಬಲರಾಮರನ್ನು ಕೊನೆಗೂ ಕರ್ಕೊಂಡು ಬಂದು ಕಂಸನ ಒಂದು ಆಸ್ಥಾನಕ್ಕೆ ಹೊತ್ತಾಕಿದ. ಅಂದರೆ ಅವರು ಬಂದಿದ್ದು, ಇವ ನೆಪಕ್ಕೊಂದು ಒಟ್ಟಿಗೆ ಇದ್ದ. ಸರಿ, ಎಲ್ಲ ಬಿಲ್ಲ ಹಬ್ಬ ಉತ್ಸವವನ್ನು ಏರ್ಪಾಡು ಮಾಡಿದ್ದ ಕಂಸ, ಅದಕ್ಕೆ ಸಜ್ಜಾಗಿ ಬಂದರು. ಅದರ ಮಧ್ಯೆ ಎಲ್ಲ ಸಾಕಷ್ಟು ಘಟನೆಗಳು ನಡೆಯುತ್ತೆ, ನಾವೆಲ್ಲ ಅದನ್ನು ತಿಳ್ಕೊಂಡಿರ್ತೇವೆ ಅಥವಾ ತಿಳ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಯಾವ ಜಾಗದಲ್ಲಿ ಮಲ್ಲಯುದ್ಧ ನಡಿಬೇಕಾಗಿತ್ತು ಚಾಣೂರ ಮುಷ್ಟಿಕರ ಜೊತೆಗೆ, ಆ ಒಂದು ವೇದಿಕೆಗೆ ಇಬ್ಬರು ಈ ರಾಮಕೃಷ್ಣರು ಬಂದರು. ಆ ಕಂಸ ಇವರನ್ನು ಪುಡಿಗಟ್ಟುವುದನ್ನು ಜನ ಎಲ್ಲ ಕಣ್ಣಾರೆ ನೋಡಬೇಕು ಅಂತ ಆಸೆಪಟ್ಟು ಎಲ್ಲರನ್ನ ಕರೆದಿದ್ದ. ವಸುದೇವ ದೇವಕಿಯರು ಇದ್ದರಂತೆ, ಪರೀಕ್ಷಿತರಿಗೆ ಶುಕ ಮಹರ್ಷಿಗಳು ಹೇಳಿದ್ದರು. ಜ್ಞಾನಿಗಳಿದ್ದರು, ಬೇರೆ ಬೇರೆಯವರಿದ್ದರು. ಇಬ್ಬರು ಬಾಲಕರು ಆ ವೇದಿಕೆಯನ್ನು ಪ್ರವೇಶ ಮಾಡಿದರು. ಚಾಣೂರ ಮುಷ್ಟಿಕರು ಕೂಡ ರೆಡಿಯಾಗಿ ಇದ್ದಾರೆ, ಸಿದ್ಧವಾಗಿದ್ದಾರೆ. ಒಂದು ಕಡೆಯಿಂದ ಕಂಸ ತನ್ನ ದರ್ಪವನ್ನು ತೋರಿಸ್ತಾ ಅವನು ಕೂತ್ಕೊಂಡಿದ್ದಾನೆ. ಆಗ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಈ ಇಬ್ಬರು ಬಾಲಕರನ್ನು ಕಂಡಾಗ ಅಲ್ಲಿ ಯಾರ್ಯಾರು ಈ ಬಾಲಕರಲ್ಲಿ, ಅದರಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನನ್ನು ಯಾರ್ಯಾರು ಹೇಗೆ ಕಂಡರು ಅನ್ನೋದನ್ನು ಹೇಳ್ತಾರೆ ನೋಡಿ. ಶುಕಮಹರ್ಷಿಗಳಂದರು ಪರೀಕ್ಷಿತನಿಗೆ, ಅಪ್ಪ ಪರೀಕ್ಷಿತ, ಮಲ್ಲಾನಾಂ ಆಶನಿಹಿ ಅಂತ ಅಲ್ಲಿಂದಲೇ ಶುರು ಮಾಡಿದರು ಅವರು ಶುಕಮಹರ್ಷಿಗಳು. ಅವರೊಟ್ಟಿಗೆ ಈಗ ಜಟ್ಟಿ ಕಾಳಗ ಮಾಡಬೇಕಾದ್ದೀಗ ಈ ಬಾಲಕರನ್ನು ನೋಡಿ ಆ ಮಹಾ ಜಟ್ಟಿಗಳು, ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧರಾದಂಥ ಜಟ್ಟಿಗಳು, ಅವ್ರು ಏನು ತಿಳ್ಕೊಂಡ್ರು ಅಂದರೆ ಒಂದು ಸಿಡಿಲೇ ಬಂದ ಹಾಗೆ, ಅಶನಿಹಿ ಸಿಡಿಲು ಬಂದಾಗ ಆಗೋಯ್ತಂತೆ ಅವರಿಗೆ. ಆಮೇಲೆ ಸಾಮಾನ್ಯ ಮನುಷ್ಯರೆಲ್ಲ ಸೇರಿದ್ದರು, ಅವರಿಗೆ ನರವರಹ, ಅವರಿಗೆ ಒಬ್ಬ ಶ್ರೇಷ್ಠನಾದ ಮನುಷ್ಯರಾಗಿ ಕಂಡ್ರಂತೆ ಇಬ್ಬರು ಕೂಡ. ಮಹಿಳೆಯರು ಬಹಳ ಜನ ಬಂದಿದ್ದರು. ಅವರಿಗೆ ಹೇಗೆ ಕಂಡ ಕೃಷ್ಣ ಅಂತಂದರೆ ಸ್ಮರೋ ಮೂರ್ತಿಮಾನ್, ಸಾಕ್ಷಾತ್ ಮನ್ಮಥನೇ ಬಂದ ಕಂಡಂತೆ ಅವರಿಗೆ. ಆಮೇಲೆ ಗೋಪಾನಾಂ ಸ್ವಜನಃ, ಗೋಪಾಲಕರು ಬಂದಿದ್ದರು. ಕೃಷ್ಣ ಬಲರಾಮ ಬರುವಾಗ ಅವರು ಇರ್ತಾರೆ ಸುಮ್ಮನೆ, ಈ ಕಂಸ ಏನು ಬೇಕಾದ್ರೂ ಮಾಡಲಿ, ಅವ್ರು ಬರಲೇಬೇಕು, ಬಂದಿದ್ದಾರೆ. ಅವರಂತೂ ಸ್ವಜನಃ, ನಮ್ಮ ಹುಡುಗ ಅಂತ ಅವರು ಕಂಡ್ರಂತೆ.
ಅಸತಾಂ ಕ್ಷಿತಿಭುಜಾಂ ಶಾಸ್ತ. ಅಧರ್ಮದಿಂದ ಯಾರ್ಯಾರು ರಾಜ್ಯವನ್ನು ಆಳ್ತಾ ಇದ್ದಾರೋ ಅವರಿಗೆಲ್ಲರೂ ಕೂಡ ಒಬ್ಬ ದಂಡ ಹಿಡ್ಕೊಂಡು ಅದನ್ನು ಸರಿ ಮಾಡುವಂಥ ವ್ಯಕ್ತಿ ಹಾಕೊಂಡ್ರಂತೆ ಶಾಸ್ತ. ವಸುದೇವ ದೇವಕಿಯರಿಗೆ ತಮ್ಮ ಮಗ 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 ಅಂತ ಕಂಡುಬಿಟ್ರಂತೆ ಅವರಿಬ್ಬರು ಕೂಡ. ಸ್ವಪಿತ್ರೋ ಶಿಶು. ಇವ ಕಂಸ ಹೆಂಗೆ ನೋಡಿದ ಇವರನ್ನು? ಮೃತ್ಯು ಭೋಜಪತೇ. ಓ ಸಾಕ್ಷಾತ್ ಯಮನೇ ಬಂದೀಗ ನನ್ನ ಮುಂದೆ ನಿಂತ ಅಂತ ಅವನಿಗೆ ಕಾಣ್ತಂತೆ. ವಿರಾಡವಿದುಷಾಂ ತತ್ವಂ ಪರಂ ಯೋಗಿನಾಂ. ಇನ್ನು ಸಂಸ್ಕಾರವೇ ಇಲ್ಲ ಅಂತಹ ಜನಗಳಿಗೆ ಅವರ ಸಂಸ್ಕಾರಕ್ಕೆ ತಕ್ಕನಾಗಿ ಕೃಷ್ಣ ಕಂಡ. ಅದನ್ನು ಹೇಳಿದಕ್ಕೆ ಮರಿದಿಲ್ಲ ಶುಕಮಹರ್ಷಿಗಳು. ಅವಿದುಷಾಂ ಅಂತ ಹೇಳ್ತಾರೆ, ಆ ಶಬ್ದದಿಂದ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ವೃಷ್ಣಿಗಳು ಪರದೇವತೇತಿ ವಿದಿತೋ, ನಮ್ಮ ಕುಲದೇವತೆ ಇದು ಬಂದಿದ್ದೀಗ ಅಂತ ಅವರು ಭಾವಿಸಿದ್ರಂತೆ. ಯೋಗಿಗಳು ತತ್ವಂ ಪರಂ ಯೋಗಿನಾಂ. ಕಾಣೋದಕ್ಕೆ ಚೋಟುದ್ದರೊಬ್ಬ ಬಾಲಕ ಆದರೂ ಕೂಡ ಇದನ್ನು ತತ್ವ, ಪರಮಾತ್ಮ ತತ್ವ ನಾವು ಈಗ ಕಾಣಬೇಕಾದ್ದಿಲ್ಲಿ ಅಂತ ಅವರೆಲ್ಲ ಪರಮಾತ್ಮ ತತ್ವನಲ್ಲಿ ಕಂಡ್ರಂತೆ. ಹೀಗೆ ಒಬ್ಬೊಬ್ಬರು ಕಂಡರು ಅನ್ನೋದನ್ನು ಹೇಳ್ತಾ ಶುಕಮಹರ್ಷಿ ಹೇಳ್ತಾರೆ. ರಂಗಂಗತ ಸಾಗ್ರಜ. ಆ ವೇದಿಕೆಗೆ ತನ್ನ ಅಣ್ಣನಾದ ಬಲರಾಮನೊಟ್ಟಿಗೆ ಬಂದ. ಅದನ್ನು ಇವರೆಲ್ಲರೂ ಹೀಗೆ ಕಂಡರು ಅಂತ ಒಂದು ಹೇಳ್ತಾರೆ. ನಾನು ಅತ್ಯಂತ ಸಂತೋಷ ಪಡ್ತೇನೆ ಈ ಒಂದು ಶ್ಲೋಕಕ್ಕೆ. ಭಾಗವತದಲ್ಲಿ ಅನೇಕ ಈ ಥರದ ಶ್ಲೋಕಗಳಿವೆ, ಅಂಥದ್ರಲ್ಲಿ ಈ ಶ್ಲೋಕ ಇದೆಯಲ್ಲ, ಅದ್ಭುತವಾದ ಶ್ಲೋಕ ಇದು, ಸಂದೇಹ ಇಲ್ಲ ಅದರಲ್ಲಿ. ನಾನು ಅದನ್ನೇ ನೆನಪು ಮಾಡ್ತೇನೆ ಆಗಾಗ. ಈ ಜಗತ್ತೆಂಬ ರಂಗಕ್ಕೆ ಅದೇ ಪರಮಾತ್ಮ ಶಂಕರ ಭಗವತ್ಪಾದ ರೂಪದಲ್ಲಿ ಬಂದ ಅಂತ ಮಾಧವಿ ಶಂಕರ ದಿಗ್ವಿಜಯ ಭಾಳ ಸ್ಪಷ್ಟವಾಗಿ ಹೇಳುತ್ತಲ್ಲ. ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ ಅಂತ ಹೇಳ್ತಾರೆ. ಆಗ ಯಾರ್ಯಾರು ಏನೇನು ಕಂಡರು, ಹೇಗೆ ಕಂಡರು ಅನ್ನೋದನ್ನು ನಾನು ಮೊದಲು ಪಟ್ಟಿ ಉದ್ದಕ್ಕೆ ಓದಿದ್ದು ಒಂದಷ್ಟು, ಇನ್ನಷ್ಟು ಎಷ್ಟೋ ಬಾಕಿ ಇದೆ. ಆದರೆ ನಾನು ಬಹಳ ಮುಖ್ಯವಾಗಿ ನೆನಪು ಮಾಡಬೇಕಾದ್ದು, ಇದು ಕೇವಲ ಸ್ತುತಿ ಅಷ್ಟೇ ಅಲ್ಲ, ಶಂಕರ ಭಗವತ್ಪಾದರು ಸನಾತನ ಧರ್ಮದ ಪುನಃ ಪ್ರತಿಷ್ಠಾಪನೆ ಕೈಗೊಂಡ ನಾನಾ ವಿಧವಾದಂತಹ ಕಾರ್ಯಗಳು, ಅದೆಲ್ಲದರ ಹಿನ್ನೆಲೆಯಲ್ಲಿ ಅವರವರು ಕಂಡುಕೊಂಡಂತೆ ಭಗವತ್ಪಾದರನ್ನು ಈ ರೀತಿಯಲ್ಲಿ ಸ್ತುತಿಸುವುದರ ಮೂಲಕ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅನ್ನೋದಲ್ಲಿ ಯಾವುದೇ ಸಂದೇಹವಿಲ್ಲ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ್. ನಾಳೆ